ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳಪ್ಪ. ಅವನಿಗೀಗ ಬಿಸ್ಕಿಟ್ ಬೇಕಾಗೈತಿ. ಇಷ್ಟತ್ತನ ಹೋಗಿ ಆಟ ಆಡಿ ಬಂದ ಅಲ್ಲ ನನ್ನ. ಓಯ್ ಬಟ್ಟೆ ಮಷಿನ್ಗೆ ಹಾಕಿದ್ನಲ್ಲ ಫ್ರೆಂಡ್ಸ್, ಅವನ ಒಣ ಹಾಕಿದೆ. ಅಲ್ಲಿದ್ದವನ್ನ ತೊಗೊಂಬಂದಿಲ್ಲ ಹಾಕಿದೆ. ಬನ್ನಿರಿ, ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್. ಈಗ ಟೈಮ್ ಬಂದು ಎಷ್ಟಾಗೈತಿ ಕರೆಕ್ಟ್. ನಿನ್ನೆನೂ 5:30 ಆಗಿತ್ತು, ಇವತ್ತು 5:30 ಆಗೈತಿ. ಅವನಿಗೆ ಮಧ್ಯಾಹ್ನ ಅನ್ನ ಹೆಚ್ಚಿಬಿಟ್ಟಿದ್ನ, ಅದನ್ನ ಈಗ ತಿನ್ನು ಅಂತಂದು ಹೇಳಿದೆ. ತಿಂದದನ್ನ ಮುಚ್ಚಿಟ್ಟಿದ್ನೆ, ಮತ್ತೆ ಕೊಟ್ಟೆ ತಿನ್ನು ಅಂತಂದು ಹೇಳಿ ತಿಂದದ್ನೀಗ ನೀರು ಹಾಕಿದ್ದೆ. ಫುಲ್ ಎಗ್ರಾಡ್ ಬಂದಿದ್ದ, ಹೊಟ್ಟೆ ಹಶ್ವಾಗಿತ್ತೇನೆ ಅವನಿಗೆ. ನೋಡಿ ಬಿಸ್ಕಿಟಲ್ಲಿ ಇಟ್ಲೋ ಏನು ಅಂತ. ಇಲ್ಲಮ್ಮ ಇಲ್ಲ, ಬಿಸ್ಕಿಟ್ ಅಂದ್ರೆ ಅಷ್ಟು ಪಂಚ ಪ್ರಾಣ ಅವನಿಗೆ ಅಲ್ಲ ನನ್ನ. ಅದಕ್ಕೋಸ್ಕರ ಈಗ ಒಂದೆರಡು ಬಿಸ್ಕಿಟ್ ಹಾಕೋಣಂತ ಹೇಳಿ ಅದನ್ನೆಲ್ಲ ತಿಂದು ಫುಲ್ ಖಾಲಿ ಮಾಡಿದೆ. ನೀರು ಹಾಕಿದೆ, ಕುಡಿದೆ. ಯಾಕಂದ್ರೆ ಫುಲ್ಲು ಎಗ್ರಾಡ್ದೆ, ಜಿಂಕೆ ಗತೆ ಎಗ್ಗಿರ್ತಾನೆ ಫ್ರೆಂಡ್ಸ್ ಇವನು. ಅಷ್ಟಿಷ್ಟಲ್ಲ, ನಮ್ಮ ಮಠ ಎಗ್ಗಿರ್ತಾನೆ, ಅಷ್ಟು ಆ್ಯಕ್ಟಿವ್ ಅದಾನೆ, ಅಷ್ಟು ಎಲ್ರಿನೂ ಇದ್ದಾನೆ ಇವನು. ಬನ್ನಿ ಅವನಿಗೆ ಬಿಸ್ಕಿಟ್ ಹಾಕ್ತೀನಿ. ಈಗ ನೋಡ್ರಿ ಅವ್ನು ಹೆಂಗೆ ಮಾಡ್ತಾನೆ. ಯಾರಿಗೆ ಬೇಕು? ನಿನಗೆ ಬೇಕಾ? ಇಷ್ಟು ಬೇಕಾ? ಸರಿ, ನೀನು ಕೊಡಲ್ಲ. ನೀ ಕೊಡಲ್ಲ ಕೊಡಲ್ಲ ನೋಡಿ. ಬಿಸ್ಕಿಟ್ ನಿನಗೆ ಬೇಕಾ? ಕೊಡಲ್ಲ, ಕೊಡಲ್ಲ. ಈಗ ಇವನಿಗೆ ಹಾಕ್ತೀನಿ ಎದ್ರ ಮನೆ ಚಾಂಪು. ಅವನಂತರೂ ಫುಲ್ಲು ನಾವು ಹೊರಗಿದ್ವಿ ಅಂದ್ರೆ ಬೀಳೋದೇ ಇಲ್ಲ ಫ್ರೆಂಡ್ಸ್. ಅವನೊಬ್ನು ಇವನೊಬ್ನು. ಅವನಿಗೆ ಕೊಟ್ಟರೆ ಇವನಿಗೆ ಜಲಸ್ಸು. ನೋಡಿ ನೋಡಿ ನಿನಗಲ್ಲ ಚಾಂಪಿ ಕೊಡಕ್ಕಿದು, ನಿನಗಲ್ಲ. ಅಷ್ಟು ಖುಷಿ ಆಗ್ಬೇಡ ನೀನು. ಚಾಂಪಿ ಕೊಡ್ತೀನಿ ನಾನು. ಓ ಓ ಚಾಂಪಿಗಿದು ನಿನಗಲ್ಲ. ನಿನಗೆ ಬೇಕಾ? ಚಾಂಪಿ ಕೊಡ್ತೀನಿ ಅಂತ. ಚಾಂಪಿ ಕೊಡ್ತೀನಿ ನಿನಗಿಲ್ಲ. ನಿನಗಿಲ್ಲ, ಚಾಂಪಿ ಕೊಡ್ತೀನಿ. ಚಾಂಪಿ ಕೊಡ್ತೀನಿ. ನೋಡಿ ಏನ್ ಕಲಿಸ್ಬೇಕು ಇವಕ್ಕೆ. ಎಷ್ಟು ಶಾಣೆ ಅದಾವ ಇವು. ಬೇಕಾ? ಇಲ್ಲ, ಬಾ. ಅವನಿಗೆ ಬಿಸ್ಕಿಟ್ ಅಂದರೆ ಇಲ್ಲದ ಜೀವ. ಬನ್ನಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಣ ಹಾಕಿದ. ಅಲ್ಲಿರೋ ಬಟ್ಟೆನೆಲ್ಲ ತಂದೆ ಈಗ ಮಡಚಿಡ್ತಾ ಇದ್ದೀನಿ. ಬಟ್ಟೆ ಮಡಚಿಟ್ಟು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಬೇಕು. ದೀಪ ಇರಬೇಕು, ಯಾಕಂದರೆ ಪೂಜೆನ ಲೇಟ್ ಆಯ್ತಲ್ಲ ಇವತ್ತು. ಸೊ ಹಾಗಾಗಿ ದೀಪ ಆರಾಕಿಲ್ಲ ಅನ್ಕೊತೀನಿ. ಹೊಕ್ಕೊಂಬಿಡಮ್ಮ, ಅಗ್ಲೆಲ್ಲ ಹಾರಾಡ್ಬೇಡ ನನ್ನ. ಬಾ, ಸಾಕಿಲ್ಲ. ಅಲ್ಲಿ ನೀರು ಹಾಕಿದ್ದೀನಿ ಗಿಡದಾಗೆಲ್ಲ. ಗಿಡಕ್ಕೆಲ್ಲ ನೀರು ಹಾಕ್ತಿದ್ದೀನಾ. ಈಗ ಅಲ್ಲೋಗೆಲ್ಲ ಕೆಸರು ಮುದ್ದೆ ಮಾಡ್ತಾನೆ. ನನಗೆ ಕೆಲಸ ಹಚ್ತಾನೆ, ಅಲ್ಲೆಲ್ಲ ಆಟ ಆಡ್ಬೇಕಂತ ಕೆಸರಿನಾಗೆಲ್ಲ ಆಟ ಆಡ್ಬೇಕು. ಮನೆ ತುಂಬ ಆಡ್ತಾನೆ. ಸೊ ಹಂಗಾಗಿ ಕಟ್ಬಿಟ್ಟೆ. ಇಷ್ಟೊತ್ತನ ಆಟ ಆಡಿ ಬಂದಾನೆ. 1 ತಾಸು ಬಿಟ್ಟಿದ್ದೆ ಅವನಿಗೆ ಆಡೋಕ್ಕೆ. ಆರಾಮ್ ಅಂತ ಹೇಳಿ ಎಲ್ಲಿ ಹೋಗಲ್ಲ ಫ್ರೆಂಡ್ಸ್. ಇಲ್ಲೇ ನಮ್ಮ ಲೈನ್ ಒಳಗೆ ಆಟ ಆಡ್ತಾನೆ, ಹಂಗೆಲ್ಲಿ ಹೋಗೋಂಗಿಲ್ಲ. ಸಾಕಾಗಮಟ್ಟ ಆಡ್ತಾನೆ. ಆಮೇಲೆ ಬಂದು ಗೇಟ್ ಹತ್ರ ಬಂದು ಅರಸ್ತಾನೆ. ಅದನ್ನೂ ಒಂದು ತೋರಿಸ್ತೀನಿ ನಿಮಗೆ. ಎಷ್ಟು ಶಾಣೆ ಅದ ನೀವು ಅಂದರೆ. ತನಗೆ ಸಾಕಾಗೋರ್ಗೆ ಆಡ್ತಾನೆ. ಇನ್ನು ತನಗೆ ಆಟ ಆಡೋದು ಬೇಕಾಗಿರ್ತದೆ ಅಂದಾಗ ನಾವು ಅಲ್ಲಿಂದ ಕರೆದ್ರೆ ಬರೋದಿಲ್ಲ. ತನಗೆ ಸಾಕಾಯ್ತಪ್ಪ ಆಟ ಆಡೋದು ಅಂತಂದಾಗ ಬಂದು ಗೇಟ್ ಹಿಂಗೆ ದುಡಿಸಿ ಸರಿಸ್ತಾನೆ. ಹೌ 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 ಅಂತಂದು ಹೇಳಿ ಕರಿತಾನೆ. ಬೇಗ ಹೋಗಲಿಲ್ಲ ಅನ್ಕೋಬೇಕು, ಮಾಡೋದು ನೋಡ್ಬೇಕು ಹಿಂಗೆ ಅವತಾರನ. ಅಷ್ಟು ಅವತಾರ ಮಾಡ್ತಾನೆ. ನನಗರ್ಧ ಬೂಸ್ಟರ್ ಎನರ್ಜಿ ಇವಳು. ನೋಡ್ತಾನೆ ಏನೋ ಮಾತಾಡ್ತಾಳಕ್ಕಿ ನನ್ನ ಬಗ್ಗೆ. ಓಯ್ ಬಿಸ್ಕಿ ತಿಂದ್ಯಾ ಬಿಸ್ಕಿ ಚೌಗಲಾಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ಏನಕ್ಕೆ ತೊಗೊಂಡೆ ಅದನ್ನ ಸ್ಲಿಪ್ಪರು? ಹಾಂ, ಹೊರಗೆ ಬಿಟ್ಟರೆ ಈ ಥರ ಕಿತಾಪತಿ ಮಾಡ್ತಾರೆ. ಈಗ ನೋಡಿ ಹೆಂಗೆ ಕರ್ಕೊಂಡು ಬಂದು ಅದೇ ಗೊತ್ತು ಒಳಗೆ ಕರ್ಕೊಂಡು ಇದು ಮಾಡ್ತಾರೆ. ಅಪ್ಪ ಇವೆಲ್ಲ ಹಿಂಗೆ ತೊಗೋಬಾರ್ದು. ಏನಕ್ಕೆ ತೊಗೊಂಡೆ? ಇವಂದೇ ಇದು ಹೊಡಿಯಲ್ಲ, ಬಟ್ ಎದುರ್ಸೋಕೆ ಇಟ್ಕೊಂಡಿದ್ದೀನಿ. ಅದು ಇಲ್ಲಿದ್ದನ್ನು ತೊಗೊತಾನೆ. ಇವನೇ ಶಾಣೆ ಇದ್ದಾನ. ಮತ್ತೆ ಹಾಯ್ ಮಾಡಿ. ಹಾಯ್. ಇಲ್ಲಿ ಹಾಯ್. ನಾನಲ್ಲ, ಇಲ್ಲ ಹಾಯ್ ಮಾಡಿ. ಎಲ್ಲರನ್ನ ಫ್ರಂಟ್ ಮಾಡ್ಕೊಂಡು ಎಲ್ಲರಿಗೂ ಇದು ಮಾಡ್ಕೊಂಡು ಬರ್ತಾನ. ಜಿಂಕಿ 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 ಇರ್ತಾನೆ ಇರ್ತಾನೆ ಜಿಂಕೆ. ಕಾಫಿ ಮಾಡ್ಕೊಂಡು ಕುಡಿಯೋಣ. ಬಿಸಿಲು ನೋಡಿ ಹೆಂಗೈತೆ, ಹೆವಿ ಬಿಸಿಲ. ಮಕ್ಕೋ ಅಲ್ಲಿ ಒಳಗೆ ಕರ್ಕೊಳಂಗಿಲ್ಲ. ಓಹೋ, ಇವನು ಮುಸುಡಿ ನೋಡಿ ಕಡ್ಕೊಂಡ್ಬಿಡ್ಬೇಕು ಹಂಗ ಚೋಗ್ಲಾಡಿ ಮುಸುಡಿನ. ಮಕ್ಕೊಮ್ಮ ಅಲ್ಲೇ ಮಕ್ಕ, ಒಳಗೆ ಬರ್ತೀರಿ ಬನ್ನಿ. ರವೆ ಉರಿ ಕಟ್ಕೊಂಡಿದ್ದೀನಿ, ಒಂದು ಕಡೆ ಕಾಫಿ ಮಾಡ್ಕೊತೀನಿ. ಬನ್ನಿ. ಏನಪ್ಪ ಈಕಿ ದಿನ ಇದೇ ತೋರಿಸ್ತಾಳೆ ಅನ್ಕೊಳ್ತೀರಾ? ನನಗೂ ನಿಜ ಬೇಜಾರಾಗ್ಬಿಟ್ಟೈತಿ ಫ್ರೆಂಡ್ಸ್. ಯಾರು ವಿಡಿಯೋಸೇ ನೋಡ್ತಾ ಇಲ್ಲ. ಇವತ್ತು ಹೆಂಗೆ ಮಾಡ್ತೀನಿ ಗೊತ್ತಾ? ವಿಡಿಯೋಸ್ ಅಷ್ಟೇ ಹಾಕ್ತೀನಿ, ತಮ್ಮನೇಲಿ ಏನು ಮಾಡೋಕ್ಕಂಗಿಲ್ಲ. ನೋಡ್ಕೊಂಡಿರಿ ನೋಡಿ, ನಮ್ಮ ವಿಡಿಯೋನ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಏನೋ ಒಂದು ಸಣ್ಣದಾಗಿ ಏನೋ ಒಂದು ಮಾಡ್ಕೊಂಡು ಹೊಂಟೀವಿ, ಸಪೋರ್ಟ್ ಮಾಡಿ. ಗೊತ್ತು ಎಲ್ಲರಷ್ಟು ಚೆನ್ನಾಗಿ ಮಾಡೋಂಗಿಲ್ಲ ನಾವು, ಏನೋ ಒಂದು ಮಾಮೂಲಿಯಾಗಿ ಮಾಡ್ಕೊಂಡು ಹೊಂಟೀವಿ. ಸಪೋರ್ಟ್ ಮಾಡಿ. ನಮ್ಮಂಥ ವಿಡಿಯೋಸ್ಗಳನ್ನ ನೋಡಿ. ಕೆಲವೊಂದು ಚಾನಲ್ ನೋಡ್ತೀನಿ, ಏನೂ ಇರೋಂಗಿಲ್ಲ, ವ್ಯೂಸ್ ಹೆಂಗಿರ್ತವೆ ಗೊತ್ತಾ? ಅವಾಗ ಅನ್ಸುತ್ತೆ ಅಯ್ಯೋ ನಾವೇನಪ್ಪ ಅಂತಂದು ಹೇಳಿ. ಯಾಕಂಗೆ ಮಾಡ್ತೀರಾ? ಸಪೋರ್ಟ್ ಮಾಡಲ್ಲ ನಮಗೂ. ಯಾಕೆ ನಮ್ಮ ವಿಡಿಯೋಸ್ ಯಾಕೆ ನೋಡೋಕ್ಕಿಲ್ಲ ನೀವು? ನೋಡಿ, ನಾನು ಬೇಜಾರಾಗ್ಬಿಟ್ಟೈತಿ ಫ್ರೆಂಡ್ಸ್. 2 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ. ಹಂಗಂತ ಹೇಳಿ ನಾನೊಬ್ಬಳೇ ಕಷ್ಟಪಟ್ಟಿದ್ದೀನಿ ಅಂತ ಅಲ್ಲ, 5-10 ವರ್ಷ ಕಷ್ಟಪಟ್ಟವರು ಇದ್ದಾರೆ. ಅದಕ್ಕೆ ತಕ್ಕಂಗೆ ಪ್ರತಿಫಲನೂ ಕಂಡಿದ್ದಾರೆ. ಬಟ್ ನಮ್ಗೆ ಏನಾಗಂಗಿಲ್ಲ. ಅಂದರೆ ಸಿಂಗಲ್ ಹ್ಯಾಂಡ್ ಫ್ರೆಂಡ್ಸ್, ನಾನೇ ವಿಡಿಯೋ ಮಾಡ್ಕೋಬೇಕು, ನಾನೇ ಎಡಿಟ್ ಮಾಡಬೇಕು, ನಾನೇ ಅಪ್ಲೋಡ್ ಮಾಡಬೇಕು, ತಮ್ಮನೇಲಿ ಸೆಟ್ಗೂ ನಾನೇ ಮಾಡಬೇಕು. ಸೊ ಅದಕ್ಕೋಸ್ಕರ ಲವ್ ಆಯ್ತದೆ, ಲವ್ ಮಾಡಬೇಡಿ ನೋವು ಆಯ್ತದೆ, ಹೂವು ಕೊಡಬೇಡಿ ಮದುವೆ ಆಗ್ತದೆ, ಗಿಫ್ಟ್ ಕೊಡಬೇಡಿ ಖರ್ಚು ಆಯ್ತದೆ, ಲಿಫ್ಟ್ ಕೊಡಬೇಡಿ ಕಷ್ಟ ಆಯ್ತದೆ, ಜಾಸ್ತಿ ನಗಬೇಡಿ ಆಯ್ತದೆ, ಬರುವಾಗ ಬರ್ತಾರೆ ಹೋಗುವಾಗ ಬರ್ತಾರೆ, ಸೆಂಟ್ರಲ್ ಯಾಕಲೆ ಯಾಕಲೆ ಎತ್ತಲೆ ಎತ್ತಲೆ ಆಯ್ತದೆ, ಲವ್ ಮಾಡಬೇಡಿ ನೋವು ಆಯ್ತದೆ, ಹೂವು ಕೊಡಬೇಡಿ ಮದುವೆ ಆಯ್ತದೆ, ಕಣ್ಣರಿಗೆ ನಾ ಕಣ್ಣು ಬರ್ತೀನಿ, ಕಣ್ಣು ಹೊಡ್ತೀನಿ, ಲೈಟ್ ಕಂಬಕ್ಕೆ ಜಿಟ್ಟಿ ಹೊಡ್ತೀನಿ, ಗಂಟೆ ಒಂದ್ಸಲ ತಲೆ ಬಾಚ್ತೀನಿ, ಟಾಡನ್ ಬ್ರೈಟ್ ಆಗ್ತೀನಿ, ಕಾಣದಿದ್ದರೆ ಡಲ್ ಹೊಡ್ತೀನಿ, ಯಾವಾಡಿ ಅಮ್ಮ ತಿರುಗಿ ನೋಡಿದರೆ ಹೊಟ್ಟೆ ಒಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ, ಕತ್ತಲೆ ಕೈಗೆ ಬರೋದು ಒಂದ್ಸಲ ಕೈ ಎಸೆ ಆಗ್ಬಿಟ್ಟತೆ.
ಬ್ಯಾಂಕಿಗೆ ಹೋದರೆ ಸಾಲ ಕೊಡ್ತ ಪ್ರೀತಿ ಒಳಗಡೆ ಏನು ಸಿಗ್ತದೆ ಟಡನ್ ಟನ್ ಟಡನ್. ನಗು ಬರ್ತದೆ ಅಳು ಬರ್ತದೆ ಎತ್ತರ ಇದ್ದರು ಕನಸು ಬೀಳ್ತರು ಕಾಲು ನೋಡ್ತದೆ ಟಡನ್ ಟನ್ ಟಡನ್. ಲವ್ ಕನ್ಫರ್ಮ್ ಆದ್ಮೇಲೆ ಮನಸ್ಸು ಹತ್ರ ಮಾತಾಡಿ ಫೋನಿನ ಕರೆನ್ಸಿ ಕಮ್ಮಿ ಆಯ್ತದೆ. ನನ್ನ ಹುಡುಗಿ ನನಗೆ ಬೈತಾಳೆ ಎತ್ತಲೆ ನೋಡ್ಬೇಡಿ ಲವ್ ಆಗ್ತದೆ ಲವ್ ಮಾಡಬೇಡಿ ನೋವು ಆಗ್ತದೆ ಹೂವು ಕೊಡಬೇಡಿ ಮದುವೆ ಆಗ್ತದೆ ಟಡನ್. ಉಫ್ ಫ್ರೆಂಡ್ಸ್, ಈಗ ನೋಡಿ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇಲ್ಲಿ ಸೈಡ್ ನೀರು ಕಾಸ್ಕೊತೀನಿ, ಕಾಫಿ ಮಾಡ್ಕೊಂಡಿದ್ದೀನಿ. ಈಗ ಕಾಫಿ ಕುಡ್ಕೊಂತ ಉಪ್ಪಿಟ್ಟು ಮಾಡೋಣ. ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಬೇಕಂತ ಪ್ಲೀಸ್ ಫ್ರೆಂಡ್ಸ್, ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಹೋಗ್ತಾರ. ಪ್ಲೀಸ್ 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 ಪ್ಲೀಸ್. ಸಿಗ್ತೀನಿ. ಅಷ್ಟೆಲ್ಲ ಆಯಿತು ಫ್ರೆಂಡ್ಸ್. ಈಗ ಸ್ನಾನ ಪೂಜೆ ಮಾಡಬೇಕು. ಟೈಮ್ 10 ಗಂಟೆ ಆಗೈತಿ, ಸ್ನಾನಕ್ಕೆ ಹೋಗ್ಬೇಕೀಗ. ಯಾಕೋ ಏನೋ ಗೊತ್ತಿಲ್ಲ, ಭಾಳ ಬೇಜಾರಾಗ್ಬಿಟ್ಟೈತಿ. ವಿಡಿಯೋ ಮಾಡೋದೇ ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಯಾರೂ ವಿಡಿಯೋ ನೋಡ್ತಾನೆ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ಭಾಳ ಬೇಜಾರಾಗ್ಬಿಟ್ಟೈತಿ. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ ಅಂದ್ರೂ ಅಷ್ಟು ವ್ಯೂಸ್ ಬರ್ತಾಯಿಲ್ಲ. ಭಾಳ ಬೇಜಾರಾಗ್ಬಿಟ್ಟೈತಿ. ಇನ್ಮೇಲಿದ್ದ ವಿಡಿಯೋ ಮಾಡೋದು ಬಿಡಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟೇ ಮಾಡಲ್ಲ ಅಂದಮೇಲೆ ನಾನು ಯಾಕೆ ವಿಡಿಯೋ ಮಾಡಲಿ ಹೇಳಿ. ನೋಡಿ ಅಂತಂದು ಎಷ್ಟು ಹೇಳ್ತೀನಿ, ಎಷ್ಟು ವೀಡಿಯೋಸ್ಗಳು ಇದ್ದಾವೆ ನನ್ನ ಪೇಜ್. ಒಂದು ಸಲನಾರು ಯಾರಾದರೂ ಹೋಗಿ ಚೆಕ್ ಮಾಡಿದ್ದೀರಾ? ಹೋಗಿ ಫ್ರೆಂಡ್ಸ್, ವೀಡಿಯೋಸ್ಗಳನ್ನ ನೋಡಿ. ರೀಲ್ಸ್ ವೀಡಿಯೋಸ್ ಹಾಕಿರ್ತೀನಿ, ಶಾರ್ಟ್ ವೀಡಿಯೋಸ್ ಒಳಗೆ ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡಿರ್ತೀನಿ. ವ್ಲಾಗ್ ವೀಡಿಯೋಸೂ ಹಂಗೆ ಮಾಡಿರ್ತೀನಿ. ಯಾಕೆ ಯಾರೂ ನೋಡ್ತಾ ಇಲ್ಲ? ನನಗನ್ಸಿದ್ದು ಏನಪ್ಪ ಅಂತಂದರೆ, ಕೆಲವೊಂದು ಏನೂ ಇರೋದೇ ಇಲ್ಲ ಫ್ರೆಂಡ್ಸ್ ಚಾನಲ್ ಒಳಗೆ. ಅಂದ್ರೆ ವ್ಯೂಸ್ ಹೆಂಗೆ ಬಂದಿರ್ತಾವೆ ಗೊತ್ತಾ? ಅದು ಹೆಂಗೆ ಬಂದಿರುತ್ತೋ ನನಗೆ ಗೊತ್ತಿಲ್ಲ. ಬಟ್ ನೋಡಿದ ತಕ್ಷಣ ನಮಗೊಂದು ಸಲ ಜಿಗುಪ್ಸೆ ಬಂದುಬಿಡ್ತೈತಿ. ಏನಪ್ಪ ಎಷ್ಟು ಮಾಡಿದ್ರು ನಮ್ದು ಏನು ಹಿಂಗೆ ಆಗ್ತಾ ಇಲ್ಲಲ್ಲ ಅಂತಂದೇಳಿ. ಸೊ ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿದೆ, ನಾನು ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಏನೋ ಒಂದು ಆಸೆ ಇಟ್ಕೊಂಡಿದ್ದೆ. ಯೂಟ್ಯೂಬಿದ್ದ ನಾನು ಸಹ ಇದು ಮಾಡಬೇಕಂತ ಕಷ್ಟಪಡತ್ತಿದ್ದೆ. ಆಡ್ಕೊಂಡವ್ರ ಮುಂದೆ ಬೆಳೆದು ತೋರಿಸ್ಬೇಕು. ಭಾಳ ಮಂದಿ ಭಾಳ ಥರ ಮಾತಾಡಿದ್ದಾರೆ ಫ್ರೆಂಡ್ಸು. ಅದಕ್ಕೋಸ್ಕರ ಅವ್ರ ಮುಂದೆ ಹೆಂಗೆ ಏನಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು. ನನ್ನನ್ನು ನಾನು ಗುರ್ತಿಸ್ಕೋಬೇಕು. ಅದು ಯಾರ್ದು ಎಲ್ಪ್ ಇಲ್ದಲೆ, ಯಾರ್ದು ಸಹಾಯ ಇಲ್ದಲೆ. ಕೆಲವೊಬ್ಬರು ಯೂಟ್ಯೂಬು ಸ್ಟಾರ್ಟ್ ಮಾಡಿದ ತಕ್ಷಣ 1 ತಿಂಗಳಿಗೆ 2 ತಿಂಗಳಿಗೆ ಮಾನಿಟೈಸೇಷನ್ ಆಗಿ ಅಮೌಂಟು ಸಹ ತೊಗೊತಾರೆ. ಬಟ್ ಆ ಥರ ನಮ್ಮದಿಲ್ಲ. ಯಾಕಪ್ಪ ಅಂದರೆ ನಮ್ಮ ಹಿಂದೆ ಯಾರು ನಮ್ಗೆ ದೊಡ್ಡ ಇನ್ಫ್ಲುಯೆನ್ಸರ್ ಯಾರೂ ಇಲ್ಲ. ನಮ್ಮ ಚಾನಲ್ನ ನಮ್ಮ ಚಾನಲ್ನ ಪ್ರಮೋಟ್ ಮಾಡ್ಕೊಡೋಕ್ಕೂ ಯಾರೂ ಇಲ್ಲ. ನಾವು ಡೇ 1 ಹಿಡಿದು ಒಂದು ಚಾನಲ್ ಓಪನ್ ಮಾಡೋದ್ರಿಂದ ಹಿಡಿದು ವಿಡಿಯೋ ಹಾಕೋದ್ರೊಳಗೂ ಎಲ್ಲ ನಾವೇ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಕಷ್ಟ ಆಗ್ತಾಯಿದೆ. ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಲ್ಲ, ಯಾಕೆ ಮಾಡಲ್ಲ? ನೋಡ್ತೀನಿ, ನೀವು ಇನ್ಮೇಲಿದ್ದ ನೋಡ್ತೀನಿ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿದರೆ ಮಾಡ್ತೀನಿ ವಿಡಿಯೋನ, ಇಲ್ಲಾಂದರೆ ಇಲ್ಲ ಅಷ್ಟೇ. ಓಕೆ ಬಾಯ್, ಮತ್ತೆ ಸಿಗ್ತೀನಂತೆ.